ಉಡ್ಗಣಿ ಅಂತ ಊರಲ್ಲಿ ಸತಿಪತಿ ಇಬ್ಬರು ಶಿವಭಕ್ತರ ಕುಟುಂಬ. ಸುಮತಿ ನಿರ್ಮಲಾ ಶೆಟ್ಟಿ ಅಂತ ಹೇಳಿ ಅವ್ರ ಹೆಸರು, ದಂಪತಿಗಳ ಹೆಸರು. ಅವ್ರ ಹೊಟ್ಟಿಲೆ ಒಬ್ರು ಪುತ್ರಿ, ಶಿವಪುತ್ರಿ ಜನಿಸಿದಾಳೆ. ಹಾಗೇನೆ ಜನಿಸಿದ ಹಾಗೆ ದಿನ ದಿನಕ್ಕೆ ವೃದ್ಧಿಯಾಗಿ ಬಿದಿಯ ಚಂದ್ರಮನಂತೆ ಬೆಳಕೋತ ಹೊಂಟಿದಳು. ಅಕ್ಕಿನ ಹತ್ರ ವಿದ್ಯಾ ಬುದ್ಧಿ ಜ್ಞಾನ ತನ್ನಾಗಿ ತಾನೇ ಹುಟ್ಟಿದೆ. ಅವಾಗ ಅವಳು 8ನೇ ವಯಸ್ಸಿಗೆ ಬರೋದಕ್ಕ ಏನಾತಂದ್ರ ಗುರು ದೀಕ್ಷಾ ಮಾಡ್ಬೇಕು ಅಂತ ಹೇಳಿ ಗುರುಲಿಂಗ ದೇವರ ಹತ್ರ ದೀಕ್ಷೆಯನ್ನು ಮಾಡಿಸ್ತಾರೆ. ದೀಕ್ಷಾ ಮಾಡುವಾಗ ಏನ್ ಹೇಳ್ತಾರ ಗುರುಗಳು ಅಂತಂದ್ರ, ನೋಡಮ್ಮ, ಇವಾಗ ನಿನ್ಗೆ ದೀಕ್ಷಾ ಕೊಡ್ತಾ ಇದ್ದೀವಿ. ನೀನು ಸತಿ ಲಿಂಗ, ನಿನ್ನ ಪತಿ ಶರಣ ಸತಿ ಲಿಂಗಪತಿ ಅಂತ. ನೀನ ಲಿಂಗ ಸತಿ, ನಿನ್ನ ಪತಿ ಲಿಂಗ. ಅದಕ್ಕೆ ನೀವಿಬ್ರುನೇ ದಂಪತಿಗಳು ಅಂತ ಹೇಳಿ ಗುರುಗಳು ಈ ತರ ಹೇಳಿ ದೀಕ್ಷಾ ಕೊಡ್ತಾರ. ಕೊಟ್ಟಾಗ ಅವ್ರಿಗೆ ಏನಾಯ್ತು ಅಂತಂದ್ರ, ಸಣ್ಣ ವಯಸ್ಸು 8ನೇ ವಯಸ್ಸಿನಾಗ ನನ್ನ ಮದುವೆನೇ ಆಗ್ಬಿಡ್ತು ಅಂತ ಅನಿಸ್ತು. ಅವ್ರ ಹೆಸರು ಮಾದೇವಿ. ನನ್ನನ್ನ ಮದುವೆನೇ ಆಗ್ಬಿಡ್ತು ಲಿಂಗಯ್ಯನ ಜೊತೆಗೆ ಅನಿಸ್ಬಿಡ್ತು ಅವ್ರಿಗೆ. ಸಣ್ಣವ್ರಿದ್ದಾಗ ಹಸಿಗೋಡಿ ಇದ್ದಾಗ ಹಳ ಹೊಡೆದ್ರೆ ಹಂಗೆ ಗಟ್ಟಿ ಕೂಡ್ತದ, ಹಂಗ ಸಣ್ಣ ವಯಸ್ಸಿನಾಗ ಏನ್ ಹೇಳ್ತಾರೋ ಅದನ್ನ ಮನಸ್ಸಿನಾಗ ಹಂಗೆ ಕುಂತು ಬಿಡ್ತೈತಿ. ನನ್ನ ಪತಿಯೇ ಇಷ್ಟು ಲಿಂಗ ಚನ್ನಮಲ್ಲಿಕಾರ್ಜುನ ಅಂತ ಹೇಳಿ ಮಲ್ಲಿಕಾರ್ಜುನ ಅಂತ ತುಂಬಾ ಮಲ್ಲಿಕಾರ್ಜುನಿಗೆ ಪ್ರೀತಿಸೋಳು. ಹಾಗೇನೆ ಒಂದ್ ದಿವಸ ಗೆಳತಿಯರೆಲ್ಲ ಕೂಡಿ ಮಲ್ಲಿಕಾರ್ಜುನ ದೇವಸ್ಥಾನ ಇದೆ ಅಂತ ಅಲ್ಲಿಗೆ ಹಿಂಗೆ ಆಟ ಆಡ್ಕೊಂತ ಹೋಗಿ ಮಾತಾಡ್ಕೊತ ಕುಂತ್ರಂತ. ಅವ್ರಿಗೆ ಹೇಳ್ದೋಳಂತ, ಅವರೆಲ್ಲ ಹೇಳಿದ್ರಂತ, ನನಗೆ ಕನಸು ಬಿತ್ತು, ನಿನ್ನ ಕನಸು ಬಿತ್ತು ಅಂತ ಅವ್ರು ಹೇಳಿದಾಗ ಇವಳು ಕೂಡ ನನಗೊಂದು ಕನಸು ಬಿತ್ತು ಅಂತ ಹೇಳಿದಳಂತೆ. ನನಗೊಂದು ಕನಸು ಬಿತ್ತು. ಕನಸಿನಲ್ಲಿ ಏನು ಬಂದಿತ್ತು ಅಂದ್ರೆ, ಚಿಕ್ಕ ಚಿಕ್ಕ ಜಡೆಗಳ ಸುಲಿಪಲ್ಲ ಗೊರವನ್ನು ಭಿಕ್ಷಕ್ಕೆ ಬಂದುದನ್ನು ಕಂಡೆನವ್ವ. ಅಕ್ಕಿ ಎಡಕ್ಕೆ ತೆಂಗಿನಕಾಯಿ ಕಂಡೆನವ್ವ. ಚಿಕ್ಕ ಚಿಕ್ಕ ಜಡೆಗಳ ಸುಲಿಪಲ್ಲ ಗೊರವನ್ನು ಭಿಕ್ಷಕ್ಕೆ ಬಂದುದು ಕಂಡೆನು. ಆಮೇಲೆ ಸಣ್ಣ ಸಣ್ಣ ಜಡೆಗಳಿದ್ದು, ಚಂದ ಮುದ್ದಾಗಿನಂತ ಗೊರವ ಅಂತಂದ್ರೆ ಗಲ್ಲಗಳಿದ್ದು, ಸಣ್ಣ ನನಗೆ ಅಪರೂಪವಾಗಿ ಕಂಡಿದ್ರು. ಬಂದ ತಕ್ಷಣ ಮಿಕ್ಕು ಮೀರಿ ಹೋಹನ ಬೆಂಬತ್ತಿ ಕೈ ಹಿಡಿದೇನವ್ವ. ಮಿಕ್ಕು ಮೀರಿ ಹೋಹನ ಅಂದ್ರ ಅವ್ರು ಹೋಗ ಕಾಲದಾಗ ನಾನು ಹೋಗಿ ಅವ್ರಿಗೆ ಹಿಡಿಬೇಕಂತಂದು ಅವ್ರಿಗೆ ಹಿಡ್ಯಾಕ ನಾನು ಹಿಂಬಳಿ ಹತ್ತಿದಾಗ ಅವ್ರ ಹಂಗೆ ಹೋಗ್ಬಿಟ್ರು. ನನ್ನ ಎಚ್ಚರ ಆಗ್ಬಿಡ್ತು ಗೆಳತಿ ಅಂತ ಹೇಳಿ, ಅಕ್ಕ ನಾನೊಂದು ಕನಸು ಕಂಡೆ. ಅಕ್ಕಿ ಅಡಕೆ ತೆಂಗಿನಕಾಯಿ ಕಂಡೇನವ್ವ. ಚಿಕ್ಕ ಚಿಕ್ಕ ಜಡೆಗಳ ಸುಲಿಪಲ್ಲ ಗೊರವನ್ನು ಭಿಕ್ಷಕ್ಕೆ ಬಂದುದನ್ನು ಕಂಡೆನವ್ವ. ಮಿಕ್ಕು ಮೀರಿ ಹೋಹನ ಬೆಂಬತ್ತಿ ಕೈ ಹಿಡಿದೇನೋ. ಚನ್ನಮಲ್ಲಿಕಾರ್ಜುನನ ಕಂಡು ತೆರೆದೇನವ್ವ. ಅಕ್ಕ ನಾನೊಂದು ಕನಸು ಕಂಡೆ ಅಂತ ಹೇಳಿ ಗೆಳತಿಗೆ ಅಕ್ಕ ಮಾದೇವಿ ಅವರು ಹೇಳ್ತಕ್ಕಂಥದ್ದು. ಅದೆಲ್ಲ ಹೇಳ್ಕೊಂಡು ಆಮೇಲೆ ಮನೆಗ್ ಬಂದ್ರು. ಮನೆಗ್ ಬಂದ ತಕ್ಷಣ ಹಿಂದಿಂದ ಒಬ್ಬಕ್ಕೆ ಗೆಳತಿ ಬಂದಳು. ಮಾದೇವಿ ಇದು ಈ ಉಡುತಡಿ ಅಂತ ಹೇಳಿ ಹಿಂದಿಂದ ಆತು. ಆಮೇಲೆ ಮೊದಲು ಉಡುಗಣಿ ಅಂತ. ಈ ಊರ್ ತುಂಬಾ ಎಲ್ಲ ಇದು ಕೌಶಿಕ ಮಹಾರಾಜನ್ ಮೆರವಣಿಗೆ ಅಂತ ಇವತ್ತು ಊರ್ ತುಂಬಾ ಎಲ್ಲ ಅಲಂಕಾರ ಶೃಂಗಾರ ಮಾಡ್ಯಾರೆ. ಎಲ್ಲ ಮೆರವಣಿಗೆ ಹೊಂಟದ, ನೋಡ್ಯಾರ ಬಾ ಮಾಡ್ಯದ ಮೇಲೆ ನಿಂತು ಅಂತ ಹೇಳಿ ಒಬ್ಬಕಿ ಗೆಳತಿ ಕರಿತಾಳ. ನನಗಷ್ಟೆಲ್ಲ ಅವಶ್ಯಕತೆ ಇಲ್ಲ ನೋಡೋದು, ನಮ್ಗೆ ಬೇಕಾಗಿಲ್ಲ ಅಂತ ಮಾದೇವಿ ಹೇಳ್ತಾಳ. ಆದ್ರೂ ಕೂಡ ಬೇಕಾಗಿಲ್ಲ ಅಂದ್ರೂ ಕೂಡ ಗೆಳತಿಯರ ಒತ್ತಾಯಲಿಂದ ಅಕ್ಕಿನೂ ಮಾಡಿದ ಮೇಲೆ ಹೋಗಿ ಮಾಡಿದ ಮೇಲೆ ನಿಂತ್ಕೊಂಡು, ಅದು ರಾಜಂದು ಮೆರವಣಿಗೆ, ರಾಜ ಮಹಾತಾಂಡ, ಕೌಶಿಕ ರಾಜ ಭೌಪರ ಅಂತೆ. ಅದ ರಾಜನ್ ಮೆರವಣಿಗೆ
ಕೌಶಿಕ ರಾಜನ ಮೆರವಣಿಗೆ ಬಂತು, ಅವ್ರ ಮನೆ ಎದುರುಗಡೆ ಬಂತು. ಬಂದ ತಕ್ಷಣ ಎಲ್ಲಾರು ರಾಜನ ಮೆರವಣಿಗೆಯನ್ನು ನೋಡಕತ್ಯಾರ. ಆ ರಾಜನ ಮನಸ್ಸ ಎಲ್ಲಿ ಹೋತಂದ್ರ ಅದು ನಿರ್ಮಲಾ ಶೆಟ್ಟಿ ಅವ್ರ ಮನಿ ಮ್ಯಾಲ ಮಾಡ್ಯದ ಮೇಲೆ ನಿಂತಿದ್ರು ಗೆಳತಿಯರ್ ಕೂಡಿ ನೋಡ್ಕೋತ. ಮಾದೇವಿಯವ್ರ ಗೆಳತಿಯರ್ ನಿಂತಿದ್ರು. ಆ ಮ್ಯಾಲ ಅವ್ರದ್ದು ನಿಗಾ ಹೋಯ್ತು ರಾಜನ್ ನಿಗಾ ಹೋದ ತಕ್ಷಣ ಹಿಂಗ್ ನೋಡಿದ ತಕ್ಷಣ ಅಬ್ಬಬ್ಬಬ್ಬ ಎಂತ ಸೌಂದರ್ಯ ಅದಾಳ ಆಕಿ ಯಾರು, ಎಂತ ಚೆಲ್ವಿ ಅದಾಳ ಆಕಿ ಯಾರು ಅಂತ ಹೇಳಿ ಮನ್ಷನಾಗ್ ಬಂದು ಹಂಗ ಮೆರವಣಿಗೆ ಹೊಂಟು ಮುಂದಕ್ ಸಾಗ್ತ ಮೆರವಣಿಗೆ. ಆ ಮುಂದಕ್ಕ ಮೆರವಣಿಗೆ ಹೋದ್ಮೇಲೆ ಊರ್ ಸುತ್ತ ಎಲ್ಲಾ ಮೆರವಣಿಗೆ ಮೆರೆಸಿ ಆಮೇಲೆ ರಾಜ ದೇವಡಿಗೆ ಹೋದ್ಮೇಲೆ ಅವರು ಇದು ಪ್ರಧಾನಿ ವಸಂತಕ್ಕ ಅಂತ ಹೇಳಿ, ಬಾಪ ಇಲ್ಲಿ ಬಾ, ನಿನ್ಗೆ ಒಂದ್ ಮಾತ್ ಕೇಳೋದಿದೆ, ನೀನ್ ನನ್ನ ಆತ್ಮೀಯ ಗೆಳೆಯ ಇದಿ, ನನ್ನ ಮಾತ್ ನೆರವೇರಿಸಿ ಕೊಡ್ಬೇಕು ನೀನು ಅಂತ ಹೇಳಿ ಕರೆದಾಗ, ನಾನು ನೀವು ಪ್ರಾಣ ಕೇಳಿದ್ರು ಕೊಡಾಕ್ ಸಿದ್ಧನೇ ಇದ್ದೀನಿ, ಏನ್ ಕೇಳ್ತೀರಿ ರಾಜರೇ ಕೇಳ್ರಿ ಅಂತ ಅಂದಾಗ, ಅಲ್ಲ ನಮ್ ಮೆರವಣಿಗೆ ಹೋಗಾಗ ಅಲ್ಲಿ ಒಬ್ರು ವ್ಯಾಪಾರಿ ಅವ್ರ ಮನೆ ಮೇಲ ಒಬ್ಬಕ್ಕೆ ಹೆಣ್ಮಗಳು ನಿಂತಿದ್ರು, 4 ಮಂದಿ ಹೆಣ್ಮಕ್ಳು ನಿಂತಿದ್ರು. ಆದ್ರ ಒಬ್ಬಕ್ಕೆ ಬಹಳ ಸೌಂದರ್ಯವತಿ ಇದ್ದಳು, ಆಕಿ ಯಾರು ಅಂತ ಕೇಳಿದ್ರು. ಆಕಿ ಸುಮತಿ ನಿರ್ಮಲಾ ಶೆಟ್ಟಿ ಅವ್ರ ಮಗಳ್ರಿ, ಮಾದೇವಿ ಅಂತ ಹೆಸರು ಅಂತ ಹೇಳಿದ್ರು ಅವ್ರು. ಓಹೋ ಮಾದೇವಿ, ಆ ಮಾದೇವಿ ನನಗೆ ತುಂಬಾನೇ ನನಗೆ ಮನಸ್ಸಿಗೆ ಆನಂದ ಕಾಣಿಸ. ಮಾದೇವಿ ರೂಪ ನೋಡಿದ್ರೆ, ಆಕಿನ ಸೌಂದರ್ಯ ನೋಡಿದ್ರೆ ನನಗೆ ಹೆಂಗೋ ಒಂಥರ ಇದು ಆಗಿಬಿಟ್ಟದ. ನನಗೆ ತುಂಬಾನೇ ಆಕಿ ಸೌಂದರ್ಯವತಿ ಕಂಡಳ, ಆಕಿಗೆ ನಾನು ಮೆಚ್ಚಿನಿ, ನನ್ಗೆ ಆಕಿಗೆ ಮದ್ವೆ ಮಾಡ್ಸೋದು ವಸಂತಕ್ಕ ನಿನ್ನ ಹತ್ರ ನಿನ್ ಜವಾಬ್ದಾರಿ ನೋಡು ಅಂತ ಹೇಳಿ ಅವ್ರಿಗೆ ಹೇಳಿದ್ರು ಪ್ರಧಾನಿಗೆ. ಕೇಳಿ ಬಾ ಅವ್ರ ಮನಿಗ್ ಹೋಗಿ ಅಂತ ಹೇಳಿ ಅವ್ರ ಮನಿಗ್ ಕಳ್ಸಿಕೊಟ್ರು. ಅವ್ರ ಮನಿಗ್ ಹೋಗಿ ಅವ್ರಿಗೆ ತಂದೆಗೆ ತಾಯಿಗೆ ಕರೆದು ಕೇಳಿದ್ರ, ನಮ್ಮೂರ ರಾಜರು ನಿಮ್ ಮಗಳನ್ನ ಇಷ್ಟಪಟ್ರ ಮದ್ವೆ ಆಗ್ತಾರಂತ, ನಿಮ್ ಮಗಳನ್ನ ಕೊಟ್ಟು ಬಿಡ್ರಿ ಅಂತ ಅಂದಾಗ, ಚೆ ಆ ಮಾತಾಗ್ಲಾರ ಸಾಧ್ಯ ಇಲ್ಲ. ಭವಿಗೆ ನನ್ನ ಮಗಳು ದೀಕ್ಷಾವಂತಿ, ಆ ಭವಿಗೆ ಕೊಟ್ಟು ಮದುವೆ ಮಾಡಕ್ ಆಗೋದಿಲ್ಲ, ಇದು ಮಾತು ಸಾಧ್ಯನೇ ಇಲ್ಲ, ಈ ಮಾತು ನೀವು ಕೇಳಬಾರ್ದು, ನಾವು ಕೊಡಬಾರ್ದು, ನಮ್ಮ ಮಗಳಿಗೆ ಕೊಡೋದಿಲ್ಲ ಅಂತ ಹೇಳಿದ್ರು ಅವರು. ರಾಜರು ಹೇಳ್ಯಾರ ರಾಜನ ಮಾತು ತಿರಸ್ಕಾರ ಮಾಡಬಾರ್ದು, ಕೊಡ್ಬೇಕಂತ ಎಷ್ಟು ಹೇಳಿದ್ರು ಅವ್ರು ಕೇಳಲಿಲ್ಲ. ಆಮೇಲೆ ಹೊರಟು ಹೋಗ್ಬಿಟ್ರು ಅವ್ರು. ಹಿಂದಕ್ಕೆ ವಾಪಸ್ ಹೋಗಿ ರಾಜನಿಗೆ, ನೀವು ಭವಿ ಅಂತ ಅವ್ರ ದೀಕ್ಷಾವಂತರಂತ, ನಿಮ್ಗೆ ಅವ್ರು ಕೊಡಂಗಿಲ್ಲ ಅಂತ ಅವ್ರ ತಂದೆ ಹೇಳ್ಯಾರಂದ್ರೆ, ಆಯ್ತು ನಾನು ಕೊಡ್ಲಿಲ್ಲ ಅಂದ್ರೆ ಅವರಿಗೆ ನಾಳೆ ಅತಿ ಘೋರವಾದ ಶಿಕ್ಷೆ ಕೊಡ್ತೀನಿ, ಘೋರವಾದ ಶಿಕ್ಷೆ ಕೊಡ್ತೀನಿ, ನೀನು ಹೋಗಿ ಇನ್ನೊಂದ್ಸಲ ಹೋಗಿ ತಿಳಿಸು ಅಂತ ಹೇಳಿದ್ರಂತೆ. ಅವ್ರ ತಂದೆ ತಾಯಿಗೆ ಘೋರವಾದ ಶಿಕ್ಷೆ, ಕಠಿಣವಾದ ಶಿಕ್ಷೆ ಕೊಡ್ತೀನಿ ನಾನು, ನೀ ಇನ್ನೊಂದ್ಸಲ ಹೋಗಿ ತಿಳಿಸು ಅಂತ ಅಂದಾಗ, ಅವ್ರು ಮತ್ತೆ ಬಂದು ನನ್ಗೆ ಇನ್ನೊಂದ್ಸಲ ಕಳ್ಸ್ಯಾರ ರಾಜರು, ರಾಜರ ಮಾತಿಗೆ ತಿರಸ್ಕಾರ ಮಾಡಿದ್ರೆ ನಿಮ್ಗೆ ಬಹಳ ಘೋರವಾದ ಶಿಕ್ಷೆ ಕೊಡ್ತಾರೆ, ನಿಮ್ ಪರಿಸ್ಥಿತಿ, ನಿಮ್ ಗತಿ ಏನಾಗ್ತದ ನಾಳಿಗೆ, ನೀವು ನೋಡ್ಕೋರದು ಮೊದಲ ಅಂತ ಹೇಳಿ ಪ್ರಧಾನಿ ಮಂತ್ರಿ ಬಹಳ ಬೆದರ್ಸಿದ್ರು ಅವರಿಗೆ. ಆದ್ರ ಅವರು ನಮ್ಗೇನೇ ಶಿಕ್ಷೆ ಬಂದ್ರು ನಮ್ಮ ಮಗಳು ಕೊಡಕ್ ತಯಾರಿಲ್ಲ ಅಂತ ಅವ್ರಂದ್ರು. ಮಾದೇವಿ ಕಿವ್ಯಾಗ ಬಿತ್ತದು, ಮಾದೇವಿ ಕಿವ್ಯಾಗ ಬಿತ್ತು. ಅವಳಂದಳು, ನಮ್ ತಂದೆ ತಾಯಿ ಶಿಕ್ಷೆ ಕೊಡ್ಸಿ ನಾ ಇದ್ದೇನ್ ಫಲ ಅದ, ನಾನು ಹೋಗ್ಬೇಕು ಪ್ಲಾನ್ ಯಾವ್ದಾರ ಮಾಡ್ಕೊಂಡಂತ ಮನುಷ್ಯನಾಗ ಒಂದ್ ಪ್ಲಾನ್ ಮಾಡ್ಕೊಂಡಳು. ಎದುರುಗಡೆ ಬಂದಳು, ಅವ್ರ ಎದುರು ಬಂದಳು ಪ್ರಧಾನಿ ಎದುರ. ನೋಡ್ರಿ ಪ್ರಧಾನಿ ಅವ್ರೆ, ನಿಮ್ ರಾಜ್ಯಾಗ ನಮ್ ತಂದೆ ತಾಯಿ ಕೊಡಲ್ ಹೋದ್ರೆ ಏನಾಯ್ತು, ನಾ ಸಿದ್ಧಳಿದ್ದೀನಿ ಮಾಡ್ಕೊಳಕ್ಕೆ, ನಾ ಮಾಡ್ಕೋತೀನಂತ, ನಾ ಮಾಡ್ಕೋತೀನಿ. ಬಟ್ ನಂದೊಂದು 3 ಆಜ್ಞೆ ಅದಾವು, ಆ 3 ನನ್ನ ಮಾತುಗಳಿಗೆ ಅವ್ರು ಪಾಲಿಸಿದ್ದೆ ಆದ್ರೆ ನನ್ನ ಮಾತಿಗೆ 3 ಮಾತಿಗೆ ಓಕೆ ಅಂದ್ರೆ ನಾ ಮಾಡ್ಕೋತೀನಿ ಅಂತ ಹೇಳಿದ್ರು. ಆಮೇಲೆ ಆಯ್ತು ಯಾಕಾಗಲ್ದೇಕ ನಾನು ಹೇಳ್ತೀನಿ ರಾಜನಿಗೆ ಅಂತ ಹೇಳಿ ಮತ್ತೆ ಹೋಗಿ ರಾಜಗೆ, ಮಾದೇವಿ ಅವ್ರ ತಂದೆ ತಾಯಿ ಕೊಡಲ್ಲ ಅಂದ್ರು, ಮಾದೇವಿ ರೆಡಿಯಾಗಿ ಬಂದಿದ್ದಾರೆ ಮದುವೆ ಆಗ್ಲಿಕ್ಕೆ, ಅವ್ರ 3 ಆಜ್ಞೆ ಅದಾವಂತ, ಅವ್ರ ಮಾತುಗೆ ನೀವು ಪಾಲಿಸಿದ್ದೆ ಆದ್ರೆ ಅವ್ರ 3 ವಚನಕ್ಕೆ ನೀವು ಇದು ಮಾಡ್ಬೇಕು, ಭಾಷೆ ಕೊಡ್ಬೇಕು, 3 ವಚನಕ್ಕೆ ನಾನು ಪಾಲಿಸ್ತೀನಿ ಅಂತ ಹೇಳಿ ಆದ್ರೆ ಅವ್ರು ಮಾಡ್ಕೋತಾರಂತ ನಿಮ್ಮನ್ನ. ಇಲ್ಲ ಅಂತಂದ್ರೆ 3 ಎಕ 1000 ಆದ್ರೂ ನಾನು ಅವಳ ಮಾತಿಗೆ 1000 ವಚನ ಆದ್ರೂ ನಾನು ಪಾಲಿಸ್ತೀನಿ, ಅವಳು ಏನ್ ಹೇಳಿದ್ರು ಅದಕ್ಕೆ ಕೇಳ್ತೀನಿ, ಬಟ್ ನನಗ್ ಮದ್ವೆ ಆಗ್ಬೇಕು ಮಾದೇವಿ ಅಂತಂದಾಗ, ಆಯ್ತು ಯಾಕಾಗಲ್ ಲೆಕ್ಕ ಅಂತ ಹೇಳಿ ಬರ್ರಿ ಅಂದಾರ ಅಂತ ಅಂದಾಗ, ರಾಜ
ವೈಭವದಿಂದ ಬಂಗಾರ ಪಲ್ಲಕ್ಕಿದಾಗ ಎಲ್ಲ ಏನೇನು ಬೇಕು ಹಣ್ಣು ಹಂಪಲು ಕುಂಕುಮ ಅರಿಶಿಣ ತಾಂಬೂಲ ಎಲ್ಲ ದೊಡ್ಡ ಇದನ್ನೇ ತುಂಬಿಕೊಂಡು ರಾಜ ಮತ್ತ ಅವ್ರಿಗೆ ಏನ್ ಕಮ್ಮಿ ಎಲ್ಲ ದಂಡು ದಾಳಿ ಎಲ್ಲ ತಕೊಂಡು ನಗರಿ ನವ್ವ ಟೋಪ್ ಡಜಲ್ ದನನ ಮದ್ದು ಸುಟ್ಕೋತ ಮಾದೇವಿ ಕರ್ಯಾಕ ಬಂದ್ಬಿಟ್ರು. ಬಂದ್ ಬಿಟ್ಟಾಗ ಆಯ್ತು ಮಾದೇವಿ ಅಂದಳು, ನನ್ನ 3 ವಚನ ನೀವು ಪಾಲಿಸ್ತೀನಂತಂದು ನನಗೆ ವಚನ ಕೊಡ್ಬೇಕು ಅಂದ್. ಆಯ್ತು ನಾ ಪಾಲಿಸ್ತೀನಮ್ಮ, ನೀವು 3 ಯಾಕ ಎಷ್ಟು ಹೋದ್ರು 1000 ಹೋದ್ರು ನಾ ಪಾಲಿಸ್ತೀನಿ ಅಂತಂದಾಗ ಏನೇನ್ ಹೇಳ್ತಿ ಹೇಳ ಅಂತ ಕೇಳಿದ್ರ, ನೀನು 1ನೇದು ಲಿಂಗವಂತನಾಗ್ಬೇಕು, ಗುರುದೀಕ್ಷೆ ತಕೊಂಡು ಲಿಂಗವಂತನಾಗ್ಬೇಕು 1ನೇ ಭಾಷಾ. 2ನೇ ಭಾಷಾ, ನಾನು ಗುರುಲಿಂಗ ಜಂಗಮರ ಸೇವಾ ಮಾಡ್ತೀನಿ, ಗುರುಲಿಂಗ ಜಂಗಮರಿಗೆ ಪ್ರಸಾದ ದಾಸೋಹ ಮಾಡ್ತೀನಿ. ನೀನು ಮಾತ್ರ ಹಾ ಅವ್ರದ 3 ಷರತ್ತುಗಳನ್ನ ಏನೇನ್ ಷರತ್ ಅದಾವ ಹೇಳ್ರಿ ಅಂತ ಕೇಳಿದಾಗ, 1ನೇದು ನೀನು ಲಿಂಗಾಯತನಾಗಬೇಕು, ಗುರು ದೀಕ್ಷಾ ಪಡಿಬೇಕು. 2ನೇದು ಏನು ಅಂತಂದ್ರೆ 2ನೇ ಷರತ್ತು ಏನು ಅಂತಂದ್ರೆ, ನಾನು ಗುರುಲಿಂಗ ಜಂಗಮರಿಗೆ ದಾಸೋಹ ಮಾಡ್ತೀನಿ, ಅದಕ್ಕೆ ಅಡ್ಡಿ ಬರಬಾರ್ದು 2ನೇ ಭಾಷಾ. 3ನೇ ಷರತ್ತು ಏನಂತಂದ್ರೆ, ನಾನು ನಿನ್ನ ಮನೆಯಲ್ಲಿ ನಾನು ಲಿಂಗ ಪೂಜೆ ಕೂತ್ಕೊಂಡಾಗ ನಾನು ಎಷ್ಟೇ ಹೊತ್ತು ಲಿಂಗ ಪೂಜೆ ಕುಂದ್ರಲಿ, ನೀ ನನ್ನನ್ನ ಮುಟ್ಟಬಾರ್ದು, ನನ್ನನ್ನ ಕೆಣಕಬಾರ್ದು, ಅದು ಒಂದು 3ನೇ ಭಾಷಾ. ನನ್ನಾಗಿ ನಾನು ನಿನ್ನ ಒಲೆ ಮಟ್ಟ ನೀ ನನಗೇನು ಅನ್ಬಾರ್ದು ಅಂತಂದು 3 ಭಾಷಾ ನನಗೆ 3 ಷರತ್ತು ನೀನ್ ನಡೆಸ್ಕೊಟ್ಟಿದ್ರೆ ನಾನು ನಿನ್ನ ಮದ್ವೆ ಆಗ್ತೀನಿ ಅಂತ ಹೇಳಿ ಮಾದೇವಿ ಅವರು ಹೇಳಿದ್ರು. ಆಯ್ತು ನಾನು ನಡ್ಸ್ಕೊಡ್ತೀನಿ, ಖಂಡಿತ ನಡ್ಸ್ಕೊಡ್ತೀನಿ, ನನಗ್ ಮದ್ವೆ ಆಗು ಅಂತ ಹೇಳಿದ್ರು ಅವರು. ಅಂದಾಗ ಆಯ್ತು ಯಾಕಾಗಲ್ಲ ಅಂತ ಹೇಳಿ ಮಾದೇವಿ ಬಂಗಾರ ಪಲ್ಲಕ್ಕಿದಾಗ ಕುಂದರ್ಸ್ಕೊಂಡು ಮೆರೆಸ್ಕೊಂತ ಊರ್ ತುಂಬಾ ಮೆರೆಸ್ಕೊಂತ ಹೋಗ್ಬಿಟ್ರು. ರಾಜ ಮನೆಗೆ ಹೋದು ಮತ್ತೆ ಎಲ್ಲಾ ಆಳುಗಳಿಗೆ ಅವ್ರ ಕೈಯಾಗ ಏನು ಕಮ್ಮಿ ಎಲ್ಲ ಆಳು ಹೋಳು ಎಲ್ಲಾ ದಂಡು ದಾಳಿ ಎಲ್ಲಾನೇ ಬಂದೆಲ್ಲ ಯಾರು ಏನೇನ್ ಕೆಲಸ ಮಾಡ್ಬೇಕು, ಹೂ ಪತ್ರಿ ತರದ ಚಳಿಸಣೆ ಮಾಡದ ಏನ್ ನವೆ ಎಲ್ಲಾ ಕೆಲಸ ಮಾಡ್ಕೊಂಡ್ ಬಂದ್ರು. ಎಲ್ಲಾ ಆಳುಗಳು ಮಾಡ್ಕೊಂಡ್ ಬಂದು ಮಾದೇವಿ ತಾಯಿಯವ್ರಿಗೆ ಪೂಜೆಗೆಲ್ಲ ರೆಡಿ ಮಾಡ್ಕೊಟ್ರು. ಅವರು ಗುರು ಲಿಂಗ ಜಂಗಮರಿಗೆಲ್ಲ ಕಡೆಗೆ ಆಮಂತ್ರಣ ಕೊಟ್ರು. ಕೌಶಿಕ ರಾಜನ ಮನೆಯಲ್ಲಿ ಗುರುಲಿಂಗ ಜಂಗಮರು ಎಷ್ಟಾಕ್ ಜನ ಇರೋಳ್ರಿ, ಎಲ್ಲರಿಗೂ ಭಿನ್ನ, ಎಲ್ಲರೂ ಬರಬೇಕು ಕೌಶಿಕ ರಾಜನ ಮನೆಗೆ ಅಂತ ಎಲ್ಲ ಕಡೆಗೆ ಗುರುಲಿಂಗ ಜಂಗಮರಿಗೆ ಆಮಂತ್ರಣ ಕೊಟ್ರು. ಆಯ್ತು ಜಂಗಮರೆಲ್ಲ ಬರೋದೇ ಪ್ರಸಾದ ಮಾಡದೆ ಹೋಗದೆ ಬರೋದೆ ಎಲ್ಲಾ ಜನ ಎಲ್ಲಾ ದಾನ ಧರ್ಮ ದಾಸೋಹ ಎಲ್ಲ ನಡೆಸ್ತಾ ಇದ್ರು ಅಕ್ಕಮಹಾದೇವಿ ಅವರು ಕೌಶಿಕ ರಾಜನ ಅರಮನೆಯಲ್ಲಿ. ಅದಾದ ತಕ್ಷಣ ಒಂದು 4 ದಿವಸ ಅದಾತು. ಆ ತಕ್ಷಣ ಲಿಂಗ ಪೂಜೆಗೆ ದಿನ ಲಿಂಗ ಪೂಜೆ ನಿತ್ಯ ಲಿಂಗ ಪೂಜೆ ನಸ್ಕಿನ 4 ಜಾವದಲ್ಲಿ 4 ಗಂಟೆಗೆ ಎದ್ದು ಲಿಂಗ ಪೂಜೆ ಕೂಡ್ತಿದ್ರು. ಅದು 4 ಗಂಟೆಗೆ ಲಿಂಗ ಪೂಜೆ ಕುಂತಾರ. ಈ ಕಾಮತರು ಆಗಿದ್ದಂತ ಕೌಶಿಕ ರಾಜನಿಗೆ, ಅಲ್ಲ ನಾನೆಂತ ಮೂಡ ಇದ್ದೀನಿ, ನಾನೆಂತ ಹುಚ್ಚದೀನಿ, ದೂರ ಇದ್ದವರಿಗೆ ಎಷ್ಟೋ ಸಿಗಬೇಕು ಅಂತ ಕೈ ಸಿಗಬೇಕಂತ ಪ್ರಯತ್ನ ಪಡ್ತಾರೆ. ಅಂತ ಚೆಲುವಿ ಸೌಂದರ್ಯ ಹೆಣ್ಮಗಳು ನನ್ನ ಅರಮನೆಯಲ್ಲಿ ಬಂದು 4-5 ದಿವಸ ಆಯ್ತು ಪೂಜೆ ಕುಂತಾಳ. ನಾನು ಒಟ್ಟ ಹಂಗ ಸುಮ್ನೆ ಆಕಿ ಹೇಳಿದಂಗೆ ಕೇಳ್ಕೊಂಡು ಸುಮ್ನೆ ಇರ್ಲತ್ತೀನಲ್ಲ. ಅದಕ್ಕೆ ಒಂದು ಹಣ್ಣಾಗ್ಯದ ಅಂದ್ರ ಹಣ್ಣು ತಿಂದ ರುಚಿ ನೋಡ್ಲಾರ ಬಿಟ್ಟು ನಾನೇನು ಹಂಗೆ ಸುಮ್ನೆ ಕುಂತೀನಲ್ಲ, ನಾನು ಎಂತ ದಡ್ಡದೀನಿ, ಎಂತ ನನ್ನಂತ ಇಂಥ ಮನ್ಯಾಗಿದ್ದಾಗ ಯಾರು ಸುಮ್ನೆ ಇರ್ತಾರ. ನಾನು ಅವಳಿಗೆ ನಾನು ಭಾಷೆ ಕೊಟ್ಟಿದ್ದೀನಿ ಅಂತ ಹೇಳಿ ನಾ ಸುಮ್ಮನೆ ಇರ್ತೀನಿ. ಆದ್ರೂ ಯಾವ ಭಾಷೆ ಬೇಡ, ನನಗೀಗ ಸದ್ದ ಮಾದೇವಿ ಬೇಕು, ಷರತ್ತು ಬೇಡ. ತನ್ನ ಮನುಷ್ಯನಾಗ ಅನ್ಕೋತಾನೆ, ಷರತ್ತು ಬೇಡ, ಭಾಷೆ ಬೇಡ, ನನಗ್ ಮಾದೇವಿ ಬೇಕಂದ ಬಂದ ಮಾದೇವಿ ಸುತ್ತಮುತ್ತ ತಿರುಗುದು, ಅಕ್ಕಿನ ಸಮೀಪದಲ್ಲಿ ಹೋಗುದು, ಆಕಿಗೆ ಹೆಂಗ್ ಮುಟ್ಲಿ ಹೆಂಗ್ ಮಾಡ್ಲಿ ಅಂತ ಹೇಳಿ ಅದ್ರಾಗೆ ತುಂಬಾ ಆತೃತನಾಗಿ ಕಾಕ ಅವನ್ ಆಕಿನ ಎದುರುಗಡೆ ತಿರುಗೋದು ಮಾಡೋದು ಮಾಡಿ ಮಾದೇವಿ ಅಂತ ಸುತ್ತ ಹಾಕಿ ಲಾಸ್ಟಿಗೆ ತಡ್ಯಕ್ ಆಗುದಿಲ್ಲ, ಹೋಗಿ ಶರ್ಗ್ ಹಿಡ್ದೆ ಬಿಟ್ಟ.
ಮಾದೇವಿ ಶೆರಗ್ ಹಿಡ್ದು ಜಗ್ದ. ಆಕೆಂದಳು, ತಗೋ ಇದು ಏನು ಶರಗ ಆಯ್ತು, ನಿಂದ ಒಂದ್ ಷರತ್ತು, ಈ ಷರತ್ತು ನೀನ್ ನಡ್ಸ್ಕೊಡ್ಲಿಲ್ಲ, ಇದು ಇಲ್ಲಿಗೆ ಖಂಡ ಆಗ್ಬಿಡ್ತು ಷರತ್ತು ನಿಂದ. ನೀನು ನನ್ನ ಮೈ ಮುಟ್ಟಲ್ಲ ಅಂತ ಹೇಳಿ ನೀನು ಪ್ರಮಾಣ ಮಾಡಿದೀಯ, ನನ್ ಮೈ ಬಂದ್ ಮುಟ್ಟಿದಿ, ನಿಂದು ಮುಗಿತ್, ಇಲ್ಲಿಗೆ ಮುಗಿತ್ ನೋಡು. ಈ ಶೀರಿ ಮೇಲ, ಈ ದೇಹದ ಮೇಲ ಎಷ್ಟು ಮೋಹ ಐತಿ ನಿನಗ. ಇದೇನ್ ದೇಹ ಇದು? ಅಮಿಕ್ಷದ ಹಡಿಕೆ, ಎಲುವಿನ ತಡಿಕೆ, ಮೂತ್ರದ ಕುಡಿಕೆ, ಸುಡಲಿ ದೇಹವ ಒಡಲಗೊಳಿಸಿ ಅಂತ ಹೇಳಿ ಈ ದೇಹದಾಗ ಏನೈತಿ ನೋಡು, ಏನು ಇದೆ ಇಲ್ಲಿ? ಏನು ಇಲ್ಲ. ಇದು ಕಿವು, ನೆತ್ರ, ಮಾಂಸ, ಮಜ್ಜೆ ಎಲ್ಲ ತುಂಬಿ ಬಿಟ್ಟಿದ್ದಿದ. ಅದಕ್ಕ ಮತ್ತೆ ಏನಂತಂದ್ರ, ನಿನಗೆ ನನ್ನ ಚಿಂತೆ ನನಗೆ, ನಿನ್ನ ಚಿಂತೆ ನಿನಗೆ. ಈ ಮಾಂಸ ತುಂಬಿದ ಶರೀರಕ್ಕೆ ನೀನ್ ಅಷ್ಟು ಒಂದು ಮೋಹ ಮಾಡ್ತಿದ್ದೀಯಲ್ಲ, ತಗೋ ಇದು ಮಾಂಸದಾಗ ಇದು ಶರೀರದಾಗ ಏನೈತಿ ನೋಡ್ಕೋ ಅಂದ. ಶೀರಿ ಹಿಡ್ದ ಜಗ್ಗಿದ್ರ ಶೀರಿನೇ ಬಿಟ್ಟುಬಿಟ್ಟಳು ಮಾದೇವಿ. ಶೀರಿನ ಅವನ್ಗೆ ಬಿಟ್ಟುಬಿಟ್ಟಳು. ಎಮ್ಮೆಗೊಂದು ಚಿಂತೆ, ಸಮಗಾರಗೊಂದು ಚಿಂತೆ, ಧರ್ಮಿಗೊಂದು ಚಿಂತೆ, ಕರ್ಮಿಗೊಂದು ಚಿಂತೆ, ನಿನಗೆ ನಿನ್ನ ಕಾಮದ ಚಿಂತೆ, ನನಗೆ ನನ್ನ ಚನ್ನ ಮಲ್ಲಿಕಾರ್ಜುನ ದೇವ ಒಲಿವನೋ ಒಲಿಯನೋ ಎಂಬ ಚಿಂತೆ. ಬಿಡು ಶರಗ ಮರಳೆ ಅಂತ ಹೇಳಿ ಅದ ಶರಗನ್ನ ಅವನಿಗೆ ಕೊಟ್ಟು ಬಿಟ್ಟು, ಶೀರಿಯನ್ನ ಕೊಟ್ಟು ಬಿಟ್ಟು ದಿಗಂಬರಾಗಿ ನಿಂತಾಗ ಮ್ಯಾಲಿಂದ ಚನ್ನ ಮಲ್ಲಿಕಾರ್ಜುನ ನನ್ನ ಭಕ್ತುಳಲ್ಲ, ದಿಗಂಬರಾಗಳ, ಆಕಿನ ಪರಿಸ್ಥಿತಿ ಎಲ್ಲ ತೋರ್ಸಬಾರ್ದು ಯಾರಿಗೆ ಅಂತ ಹೇಳಿ ಅವನ ಮೇಲೆ ನಮ್ಮ ಭಕ್ತಿ ಆದ್ರೆ ನಮ್ಮ ಮೇಲೆ ಅವನ ಆಶೀರ್ವಾದ ಇದ್ದೇ ಇರ್ತೈತಿ. ಅವನು ಇದೇ ತೆಲಿದ ಜಡಿಯನ್ನ ಕೆಳಗ ಮೈ ತುಂಬಂಗ ಬಿಟ್ಬಿಟ್ಟವ ಚನ್ನಮಲ್ಲಿಕಾರ್ಜುನ. ಈ ಜಡಿಯನ್ನ ಮೈ ತುಂಬಾ ಕೇಶ ಬಿಟ್ಬಿಟ್ಟ. ಅದಕ್ಕೆ ಮೈ ಮುಚ್ಚಿತು. ಆಕಿನ ಸಾಕು, ನಿಂದ ಮುಗಿತು ನೋಡು ಅಂತ ರಾಜನಿಗೆ ಹೇಳಿ ಹೊರಟು ಬಿಟ್ಟಳು. ಆಕಿ ಹೊರಟು ಬಿಡಾಗ ಏನಾತಂದ್ರ, ಅವ್ರ ತಂದೆ ತಾಯಿ ಎಲ್ಲರೂ ಬರ್ತಾರ. ಆ ಅಕ್ಕ ತಂಗಿಯರ, ಅಕ್ಕ ತಂಗಿಯರಂತೂ ಇಲ್ಲ, ಗೆಳತಿಯರು ಅಕ್ಕ ನಿಂದ್ರು ಅಂತ ಹಿಂಬಳಿ ಹತ್ತಾರ. ತಂದೆ ತಾಯಿ ಮಾದೇವಿ ಒಂದು ಸೀರೆ ತಗೊಂಡ್ ಬರ್ತಾರ. ತಂದೆ ತಾಯಿ, ದಿಗಂಬರಾಗಿ ಹೋಗ್ಬಾರ್ದು ನೀನು, ಇದು ಉಡು ತಡಿ, ಸೀರಿನ ಉಡು ತಡಿ ಅಂದಾಗ, ಉಡು ತಡಿ ಸ್ವಲ್ಪ ತಡಿ, ಇದು ಉಡು ಅಂತ ಹೇಳಿದಾಗ ಉಡು ತಡಿ ಆಯ್ತದ ಗ್ರಾಮ. ಆ ಗ್ರಾಮದ ಹೆಸರು ಉಡುಗಣಿ ಅಂತ ಹೋಗಿ ಉಡುತಡಿ ಗ್ರಾಮ ಅಂತ, ಅವಾಗ ಉಡುತಡಿ ಗ್ರಾಮ ಅಂತ ಬಿತ್ತು ಆ ಗ್ರಾಮಕ್ಕೆ ಹೆಸರು. ಅದಕ್ಕ ಉಡುತಡಿ ಮಾದೇವಿ ಉಡುತಡಿ ಅಂತಂದು ಹಿಂಬಳಿ ಹತ್ತಾರ ತಂದೆ ತಾಯಿ ಎಲ್ಲರೂ. ಅಕ್ಕಿ ಅಂತಾಳ, ನನ್ನ ಯಾರು ತಡಿಬೇಡ್ರಿ, ನಾನು ಇರಂಗಿಲ್ಲ ಈಗ, ನನ್ನ ಯಾರು ತಡ್ಯಾಕ್ ಹೋಗ್ಬೇಡ್ರಿ, ನಾನು ಹೋಗ್ತೀನಿ ಅಂದ್ರೆ. ಎಲ್ಲಿ ಹೋಗ್ತೀಯ? ಕಲ್ಯಾಣಕ್ಕೆ ಹೋಗ್ತೀನಿ. ನನ್ನ ಮನಸ್ಸೆಲ್ಲ ಬಸವಣ್ಣನ ಕಡೆ ಎಳಸ್ತಕತ್ತೈತಿ, ನಾ ಬಸವಣ್ಣ ನೋಡ್ಬೇಕಾಗೈತಿ, ನಾನು ಹೋಗ್ತೀನಿ. ಶಿವಶರಣರು ಇರ್ತಾರಲ್ಲೆಲ್ಲ, ನಾ ಕಲ್ಯಾಣ ಕಡೆ ಹೋಗ್ತೀನಿ, ನನ್ಗೆ ಯಾರು ತಡಿಯಕ್ ಹೋಗ್ಬೇಡ್ರಿ ಅಂತ ಅಂದಾಗ, ಅಮ್ಮ ಹಶು ಆದ್ರೆ ಏನ್ ಮಾಡ್ತೀಯ? ನೀರಡಿಕೆ ಆದ್ರೆ ಏನ್ ಮಾಡ್ತೀಯ? ನಿದ್ರೆ ಬಂದ್ರೆ ಏನ್ ಮಾಡ್ತೀಯ? ಒಬ್ಬಂಟಿಗೆ ಹೆಂಗ್ ಹೋಗ್ತೀಯ? ಹೆಣ್ಮಗಳು ಹೆಂಗ್ ಹೋಗ್ತೀಯ ಅಂತ ಹೇಳಿ ಎಷ್ಟೊಂದು ಜನ ಬಂದು ಹಿಂಬಳಿ ಹತ್ತಿ ಎಷ್ಟು ಬ್ಯಾಡ ಅಂತಾರ. ತಾಯಿ ತಂದೆ ಅಂದ್ರೆ, ಜನಗಳಂದ್ರು, ಗೆಳತಿಯರಂದ್ರು, ಯಾರಂದ್ರು ಕೇಳೋದಿಲ್ಲ. ಹಶು ಆದರೆ ಭಿಕ್ಷಣಗಳುಂಟು, ತ್ರಷೆ ಆದರೆ ಕೆರೆ ಬಾವಿಗಳುಂಟು, ಶಯನಕ್ಕೆ ಹಾಳ ದೇಗಲ ಉಂಟು, ಚನ್ನಮಲ್ಲಿಕಾರ್ಜುನ ಎನಗುಂಟು ಅಂತ ಹೇಳ್ತಾಳೆ. ಹಸುವಾಗಿತ್ತಂದ್ರ ಭಿಕ್ಷೆ ಬೇಡ್ತೀನಿ, ನೀರಡಿಕೆ ಆದ್ರ ಕೆರೆ ಬಾವಿ ಹಳ್ಳಗಳು ಇರ್ತಾವ, ನೀರ್ ಕುಡಿತೀನಿ, ನಿದ್ರೆ ಬಂದಾಗ ಎಲ್ಲರ ಹಾಳ ಗುಡಿಗಳು ಮಠಗಳು ಹಾಳ ಬಿದ್ದಿಂದಿರ್ತಾವ, ಅಲ್ಲಿ ನಿದ್ರೆ ಮಾಡ್ತೀನಿ, ಆದ್ರೆ ನನ್ನನ್ನು ತಡಿಬಾಡ್ರಿ ಅಂತ ಹೇಳ್ತಾಳೆ. ಹೇಳಿ ಹೊರಡ್ತಾಳ. ಹಂಗೆ ಹೊರಡ್ತಾಳೆ. ಇನ್ನು ಯಾರು ತಡೆದ್ರಕಿ ತಡೆಯಂಗಿಲ್ಲ. ಹಂಗೆ ಹೊರಟು ಬಿಡ್ತಾಳ. ಕಲ್ಯಾಣಕ್ಕೆ ಹೋಗ್ತಾಳ. ಕಲ್ಯಾಣ ತ್ರಿಪ್ರಾಂತ ಕೆರೆಗೆ ಹೋದಳು. ಆ ಊರ್ ಕಡೆಗೆ ತ್ರಿಪ್ರಾಂತ ಕೆರೆ, ಅಲ್ಲಿ ಹೋಗಿ ಬೆಳಗಿನ ಜಾವ ಸ್ನಾನ ಪೂಜೆ ಮಾಡ್ಕೋಬೇಕಂತ ಹೇಳಿ ಅಲ್ಲಿ ಕುಂತು ಸ್ನಾನ ಪೂಜೆ ಮಾಡ್ಕೋಬೇಕಂತಾಳ.
ಅಂದ ಕುಂದಿರ್ತಾಳ, ಸ್ನಾನ ಮಾಡ್ತಾಳ, ಪೂಜಾ ಕುಂದಿರ್ತಾಳ. ಅಲ್ಲಿ ಯಾರೋ ಒಬ್ರು ನೋಡಿ ಬೆಳಗಿನ ಜಾವ ಇಲ್ಲಿ ಹಂಗ ಬೆಳಗಿನ ಜಾವದಾಗ ಪ್ರಾರ್ಥನಾ ಮಾಡ್ತಾರಲ್ಲ ಗುರುಗಳು, ಆ ರೀತಿಯಲ್ಲಿ ಅನುಭವ ಮಂಟಪದಾಗ ಕಲ್ಯಾಣದಾಗ ಬೆಳಗಿನ ಜಾವದಾಗ ಎಲ್ಲಾ ಶಿವಶರಣರು ಕುಂತು, ಬಸವಣ್ಣರು ಕುಂತು, ಅಲ್ಲಾಂಪ್ರಭು ದೇವರು ಎಲ್ಲರ ಕುಂತು ಅಲ್ಲಿ ಶಿವಾನುಭವ ಗೋಷ್ಠಿ ನಡೆಸ್ತಾ ಇರ್ತಾರ. ಬೆಳಗಿನ ಜಾವ ಅಕ್ಕ ಮಹಾದೇವಿ ಹೋಗಿ ಅವರು ಸ್ನಾನ ಮಾಡಿ ಅಲ್ಲಿ ಪೂಜಾ ಕುಂತಿರ್ತಾರ. ಇವ್ರು ಹೋಗಿ ಸಭಾದಾಗ ಹೋಗಿ ಹೇಳ್ತಾರ, ಓಡ್ತಾ ಓಡ್ತಾ ಹೋಗಿ ಹೇಳ್ತಾರ, ಅಯ್ಯೋ ನಮ್ದು ಒಬ್ರು ಶರಣರು ನೋಡ್ ಹೋಗಿ ಹೇಳ್ತಾರ, ನಮ್ ಎಂತ ಸೌಭಾಗ್ಯ, ನಮ್ ಕಲ್ಯಾಣದ ಎಂತ ಸೌಭಾಗ್ಯ, ನಮ್ ಕಲ್ಯಾಣಕ್ಕೆ ನಮ್ಮ ಅನುಭವ ಮಂಟಪಕ್ಕೆ ಯಾರು ಬಂದರಿ ಗೊತ್ತು? ಅಕ್ಕ ಬಂದಾಳೆ, ಅಕ್ಕ ಮಹಾದೇವಿ ಬಂದಾಳೆ, ಅಕ್ಕ ಬಂದಾಳೆ, ಅಕ್ಕ ಬಂದಾಳೆ ಅಂತ ನಕ್ಕೊಂತ ಒಬ್ರು ಶರಣರು ಹೋಗಿ ಅಲ್ಲೆಲ್ಲ ಶರಣರಿಗೆ ಹೇಳ್ತಾರ. ಎಲ್ಲ ಶರಣರಿಗೆ ಹೇಳಿದ್ರೆ ಒಬ್ರಿಗೊಬ್ರು ಮಾತಾಡ್ಕೋತಾರ. ಎಲ್ಲ ಮಾತಾಡ್ಕೊಂಡಾಗ ಅಲ್ಲಾಂ ಪ್ರಭು ದೇವ್ರಿಗೆ ಸಿಟ್ಟು ಬಂದ್ಬಿಡ್ತೆ. ಏನದು ಸದ್ದು ಅಂತಾರ ಅಲ್ಲಾಂ ಪ್ರಭು. ಏನದು ಸದ್ದು? ಏನ್ ಗುಜು ಮಾತನಾಡಿಸಿರಲ್ಲ, ಏನದು? ಇಲ್ಲ, ತ್ರಿಪುರಾಂತ ಕೆರೆಯಾಗ ಅಕ್ಕ ಬಂದಾಳಂತೆ, ಅಕ್ಕ ಮಹಾದೇವಿ ಪೂಜಾ ಮಾಡ್ತಾ ಇದ್ದಾರಂತೆ, ನಮ್ ಕಡೆಗೆ ಬರಾಕನೆ ಹೊಂಟಾರ ಅವ್ರು ಅಕ್ಕ ಮಹಾದೇವಿ ಅವರು ಅಂದ್. ನೀವೆಲ್ಲ ಸುಮ್ನೆ ಕುಂದ್ರಿ ಅಂದಾಗ ಎಲ್ಲರ ಬಾಯಿ ಎಲ್ಲರ ಮನಸ್ಸು ನಿಶ್ಚಿಂತ ಆಗಿ ಕುಂತು ಬಿಟ್ರಿ. ಅಲ್ಲಾಂ ಪ್ರಭುನ್ ಮಾತು ಕೇಳಿ ಹೆದರ್ಕೊಂಡು ಕುಂತು ಬಿಟ್ರಿ. ಹಂಗೆ ಕುಂತು ಬಿಟ್ಟಾಗ ಕಿನ್ನರಿ ಬೊಮ್ಮಯ್ಯ ಅಂತಿರ್ತಾರಲ್ಲ, ಅವ್ರಿಗೆ ಕರೀತಾರ ಅಲ್ಲಾಂ ಪ್ರಭು ದೇವ್ರು. ಬೊಮ್ಮಯ್ಯ ನೀನ್ ಹೋಗು, ಸ್ವಲ್ಪ ಹಂಗೆ ಕರ್ಕೊಂಡ್ ಬರ್ಬೇಡ, ಆ ಹೆಣ್ಮಗಳು ಹೆಂಗದಾಳ ಸ್ವಲ್ಪ ವಿಚಾರ ಮಾಡು, ಹೆಂಗದಾಳ ಹೆಣ್ಮಗಳು ಪರೀಕ್ಷೆ ಮಾಡು, ಸ್ವಲ್ಪ ಹೆಣ್ಮಗಳಿಗೆ ಪರೀಕ್ಷೆ ಮಾಡಿ ಕರ್ಕೊಂಡ್ ಬಾ ಅಂತ ಅಲ್ಲಾಂ ಪ್ರಭು ದೇವ್ರು ಕಿನ್ನರಿ ಬೊಮ್ಮಯ್ಯ ಹೇಳಿದ್ರು. ಯಾಕಾಗಲ್ರಿ ಅಪ್ಪ ಅಂತ ಹೇಳಿ ಅವರಲ್ಲಿಗೆ ಕೆರೆಗೆ, ತ್ರಿಪುರಾಂತ ಕೆರೆಗೆ ಹೋದ ತಕ್ಷಣ ಆಕಿನ ಮೊದಲ ಕಿನ್ನರಿ ಬೊಮ್ಮಯ್ಯನೇ ಎನ್ನ ಸಹೋದರ ಬಂದಿಯ ಅಂತಾಳಕ್ಕೆ. ಕಿನ್ನರಿ ಬೊಮ್ಮಯ್ಯನೇ ನನ್ನ ಸಹೋದರ, ಆಕಿಗೇನ್ ಪರೀಕ್ಷೆ ಮಾಡ್ಬೇಕಿವ ಏನು? ನನ್ನ ಸಹೋದರ ಅಂತ ಅಂದೊಳಕಿ. ಬಂದಿಯ ನನ್ನ ಸಹೋದರ ಅಂತ ಅಂದ ತಕ್ಷಣ, ತಾಯಿ ಶರಣು ಶರಣಾರ್ಥಿ, ನೀವು ಪಕ್ಕ ಶರಣಿ ಇದ್ರಿ, ನಮ್ಮ ಶಿವಾನುಭವ ನಡೆದೈತಿ, ಅನುಭವ ಮಂಟಪಕ್ಕೆ ಬನ್ನಿ ಅಂತ ಹೇಳಿ ಕರ್ಕೊಂಡು ಹೋಗ್ತಾರ. ಕರ್ಕೊಂಡು ಹೋದಾಗ ಅಲ್ಲಿನ ಬರಕ್ ಹತ್ಯಾರ. ಅಲ್ಲಾಂ ಪ್ರಭು ದೇವ್ರು ನೋಡ್ರಿ, ಎದ್ರು ನೋಡ್ರಿ, ಅಲ್ಲೇ ನಿಲ್ಲು, ನೀನು ಅಲ್ಲೇ ನಿಲ್ಲು ಅಂತ ಎದ್ದು ಬಿಟ್ರು ಅವರು. ಉದಮದ ಯೌವನದೊಳಗೊಂಡ ಸತಿ ನೀನು. ಸತಿ ಅಂದ್ರೆ ಒಬ್ಬರು ಹೆಂಡತಿಗೆ ಸತಿ ಅಂತಾರ. ಉದಮದದ ಯೌವನ ಅಂದ್ರ ಯೌವನ ತುಂಬಿದ ಯೌವನದಕ್ಕೆ. ಉದಮದದ ಯೌವನದೊಳಗೊಂಡ ಸತಿ ನೀನು, ಇತ್ತಲೇಕೆ ಬಂದೆ ಯವ್ವ ಅಂತ ಕೇಳ್ತಾರ. ಆಕಿ ಹೇಳ್ತಾಳ, ಹಾಡುವುದು, ಪಾಡುವುದು, ಹೇಳುವುದು, ಕೇಳುವುದು ಸರಸ ಸಮ್ಮೇಳನ ಆಗಿಪ್ಪೆನಯ್ಯ. ನೀ ಕೊಟ್ಟ ಆವೇಶ ಉಳ್ಳ ನಕ್ಕರ ಲಿಂಗ ಸಂಗಿಗಳ ಸಂಘದಲ್ಲಿ ಈ ಸಂಘದಲ್ಲಿ ನಾನು ಬೆರೆತು, ನೀನು ನನಗೆ ಆಶ್ರಯ ಕೊಟ್ಟಿದ್ರೆ ಈ ಸಂಘದಲ್ಲಿ ಬೆರೆತು ನಾನು 4 ದಿನ ಇರ್ಬೇಕಂತ ಬಂದೀನಿ ಅಂತ ಅಡಕಿ. ಅವ್ರಂತಾರ, ಸತಿ ಅಂದ್ರೆ ಮುನಿವರು ನಮ್ಮ ಶರಣರು. ಅಲ್ಲಾಂ ಪ್ರಭು ದೇವ್ರಂತಾರ, ನೀ ಏನಿರ್ತೀಯ ಇಲ್ಲಿ? ಸತಿ ಅಂದ್ರ ಇನ್ನೊಬ್ರು ಹೆಂಡತಿ ಅಂತ ಅನ್ಸ್ಕೊಂಡ ಮೇಲೆ ಅವ್ರು ಹೇಳ್ತಾರ ನೋಡ್ರಿ, ಸತಿ ಅಂದ್ರೆ ಮುನಿವರು ನಮ್ಮ ಶರಣರು, ನಿನ್ನ ಪತಿಯ ಕುರುಹೇಳ ತಾಯಿ, ಇಲ್ಲದಿದ್ದರೆ ತೊಲಗು ಅಂತಾರ ಅವರು. ನಿನ್ನ ಪತಿ ಕುರುಹೇಳು, ಇಲ್ಲದಿದ್ದರೆ ತೊಲಗ ತಾಯಿ, ನಿನ್ ಗಂಡನ ಹೆಸರು ಹೇಳಿದ್ರೆ ಬಾ, ಇಲ್ಲಂದ್ರ ನಡಿ. ಅಕ್ಕಿ ಅಂತಾಳ, ಹರನೇ ನೀ ನನಗೆ ಗಂಡನಾಗಬೇಕೆಂದು ಅನಂತ ಕಾಲ ತಪ್ಪಿಸಿದೆ ನೋಡ. ಹಸಿಯ ಮೇಲಣ ಮಾತು ಬೆಸಗೊಳ್ಳಲಟ್ಟಿದಡೆ
ಶಶಿಧರನ ಹತ್ತಿರಕ್ಕೆ ಕಳುಹಿದರೆನ್ನವರು ಎಮ್ಮವರು. ಆಕಿ ಹೇಳ್ತಾಳೆ, ಅವರಂತಾರೆ ತಪ್ಪು ಹೊರಸಿ ಹೊರಟಿಯನೆಂಬುದು ಸತ್ಯವೇ. ತನು ಶೀರವ ನಳಿದು ಮನ ನಿರ್ವಾಣವಾದಲ್ಲಿ ಕೇಶವೆಂಬ ರಾಶಿ ಜಡಿಯೆಲ್ಲ ಮೈ ತುಂಬ ಬಿಟ್ಟಿದಿಲ್ಲ. ಕೇಶವೆಂಬ ರಾಶಿ ಅಂಗಕ್ಕೆ ಮರೆಯಾಗಿತ್ತು, ಅಪಮಾನವೆಂತು ಹರಿಯಿತ್ತು. ಇದು ನಮ್ಮ ಗುಹೇಶ್ವರ ಲಿಂಗದಲ್ಲಿ ಸಲ್ಲದ ವೇಷ ಅಂತ ಹೇಳ್ತಾರೆ ಅಲ್ಲಂ ಪ್ರಭು. ನೀನೇನೋ ಸೀರೆ ಬಿಟ್ಟಿದಿ, ಸೀರೆ ಬಿಟ್ಟು ದಿಗಂಬರ ಆಗಿ ಹೊಂಟೀನಿ ಅಂತ ನೀ ಅಂದೀಯ. ಆದ್ರೆ ಈ ಕೇಶ ಎಲ್ಲ ಮೈ ತುಂಬ ಮುಚ್ಚಿದೆಲ್ಲ. ತನು ಶೀರವ ನಳಿದು ನಿರ್ವಾಣವಾದಲ್ಲಿ, ಮನದ ಭ್ರಾಂತು ನಿಶ್ಚಯವಾದಲ್ಲಿ, ಕೇಶವೆಂಬ ಶೀರೆ ಇದು ಕೂದಲ್ದ ಶೀರೆ ಅಂದ್ರ ಅವರು. ಕೇಶವೆಂಬ ಶೀರೆ ಅಂಗಕ್ಕೆ ಮರೆಯಾಯಿತ್ತು, ಅಪಮಾನವೆಂತು ಹರಿಯಿತ್ತು. ಇದು ನಮ್ಮ ಗುಹೇಶ್ವರ ಲಿಂಗಕ್ಕೆ ಸಲ್ಲದ ವೇಷ. ಇದು ವೇಷ ನಮ್ಮ ಗುಹೇಶ್ವರ ಲಿಂಗಕ್ಕೆ ಸಲ್ಲದು ಅಂತ ಹೇಳತ್ರ ಅವ್ರು. ಸೀರೆ ಬಿಟ್ಟಿ ಕೇಶವೆಂಬ ಸೀರೆ ಮೈ ತುಂಬ ಹುಟ್ಟಿ ಎಂಬ ಮಾತು ಅವ್ರು ಹೇಳತ್ರು, ಕೂದಲು ಮುಚ್ಚಿದೆ ಅಂತ. ಅವ್ರಂತಾರೆ ಅಕ್ಕ ಮಾದೇವಿ ಅಂತಾಳ, ಫಲ ಪಕ್ವವಾಗಿದೆ ಅಲ್ಲದೆ, ಫಲ ಪಕ್ವ ಆಗಿದೆ ಅಲ್ಲದೆ, ಅದು ಫಲ ಪಕ್ವ ಆದರೆ ನಿಮ್ಮ ದೃಷ್ಟಿ ಎಲ್ಲರದು ಜನಕ್ಕಾಗಿ ನಿಮ್ಗಾಗಿ ಮುಚ್ಚಿದೆ ನಾನು. ಫಲ ಪಕ್ವವಾಗಿದೆ ಅಲ್ಲದೆ ಹೊರಗಣ ಶಿಪ್ಪೆ ಒಪ್ಪಗೆಡದು. ಕಾಮನ ಮುದ್ರೆಯ ಕಂಡು ನಿಮಗೆ ನೋವಾಗೆ ತೆಂದು ಆ ಭಾವದಿಂದ ಮುಚ್ಚಿದಲ್ಲದೆ ಕಾಡಬೇಡರಣ್ಣ. ಚನ್ನ ಮಲ್ಲಿಕಾರ್ಜುನ ದೇವನ ಒಳಗಾದವಳು ನಾನು ಅಂತ ಹೇಳ್ತಾರೆ ಅಕ್ಕ ಮಾದೇವಿಯವರು. ಇವ್ರು ಹೇಳ್ತಾರ ಅಲ್ಲಂ ಪ್ರಭು, ಓಹೋ ಚನ್ನ ಮಲ್ಲಿಕಾರ್ಜುನ ದೇವನ ಒಳಗಾದವಳು ನೀನು. ನೀ ದೇವನೊಳಗೋ ದೇವ ನಿನ್ನೊಳಗೋ? ಅಲ್ಲಂ ಪ್ರಭುನ್ ವಾದ ನೋಡ್ರಿ. ನೀ ದೇವನೊಳಗೋ ದೇವ ನಿನ್ನೊಳಗೋ? ನೀ ದೇವ್ರೊಳಗಿದ್ಯೋ ದೇವ್ರು ನಿನ್ನೊಳಗದನ? ನೀ ದೇವ್ರೊಳಗಿದ್ದೀಯಾ ದೇವ್ರು ನಿನ್ನೊಳಗದನ? ನೀ ದೇವರೊಳಗೋ ದೇವರು ನಿನ್ನೊಳಗೋ? ಇದು ನಮ್ದು ಗುಹೇಶ್ವರ ಲಿಂಗಕ್ಕೆ ಇದೆಲ್ಲ ಸಲ್ಲದ ಮಾತು ಅಂತ ಹೇಳ್ತಾರೆ. ನೀ ದೇವನೊಳಗೋ ದೇವರು ನಿನ್ನೊಳಗೋ? ನೋಡ್ರಿ ಎಂತ ಪರೀಕ್ಷೆಗಳು, 1 ವಚನನ 2 ವಚನನ ಎಷ್ಟು ವಚನಗಳಂತ ಅವರು ಇದು ಮಾಡ್ಬೇಕು. ಅದಕ್ಕೆ ಅಕ್ಕ ಮಹಾದೇವಿಗೆ ನೋಡ್ರಿ ಎಷ್ಟೇ ಒಂದು ಕಷ್ಟ ಬಂದ್ರ ಅಕ್ಕ ಮಹಾದೇವಿ ಅಂತ ಕಷ್ಟ ಯಾರಿಗೂ ಬರಬಾರ್ದು, ಬಂದಿಲ್ಲ ಕೂಡ ಅಂತ ಹೇಳ್ತಾರ. ಅದಕ್ಕ ನೀ ದೇವನೊಳಗಿದ್ದೆ, ಏನ್ ದೇವನಿ ನಿನ್ನೊಳಗದನ? ಅದಕ್ಕ ಇದೆಲ್ಲ ನಮ್ಮ ಗುಹೇಶ್ವರ ಲಿಂಗಕ್ಕೆ ನೀ ದೇವನೊಳಗೋ ದೇವ ನಿನ್ನೊಳಗೋ? ಶಿಪ್ಪೆ ನೊಪ್ಪಗೆಟ್ಟಾಗ ಹಣ್ಣಿನ ರಸ ಕೊಳಕಾಯಿತ್ತು. ಅವ್ರು ಹೇಳದ್ ನೋಡ್ರಿ, ಶಿಪ್ಪೆ ನೊಪ್ಪಗೆಟ್ಟಾಗ ಹಣ್ಣಿನ ರಸ ಕೊಳಕಾಯಿತ್ತು. ನಮ್ಮ ಗುಹೇಶ್ವರ ಲಿಂಗಕ್ಕೆ ಒಪ್ಪದ ಮಾತು. ಹಣ್ಣಿನ ರಸ ಕೊಯ್ತದ, ಸಿಪ್ಪೆಯ ನೊಪ್ಪಗೆಟ್ಟಾಗ ಹಣ್ಣಿನ ರಸ ಕೊಳಕಾಯಿತ್ತು. ನಮ್ಮ ಗುಹೇಶ್ವರ ಲಿಂಗಕ್ಕೆ ಒಪ್ಪದ ಮಾತು. ಆಕಿ ಅಕ್ಕ ಮಹಾದೇವಿ ಹೇಳ್ತಾರೆ, ಇದು ಅಲ್ಲಂ ಪ್ರಭುದೇವರು ಹೇಳಿದ್ರು. ಅಕ್ಕ ಮಹಾದೇವಿ ಏನಂತಾರಂದ್ರೆ,
ಕಾಯ ಕರ್ರನೆ ಕಂದಿದಡೇನು, ಕಾಯ ಮಿರ್ರನೆ ಮಿಂಚಿದಡೇನು, ಚೆನ್ನ ಮಲ್ಲಿಕಾರ್ಜುನ ಒಲಿದ ಕಾಯವಿದು, ಹೆಂಗಿದ್ದಡೇನು ಎಂತಿದ್ದಡೇನು. ಶಿಪ್ಪೆಯ ನೊಪ್ಪಗೆಟ್ಟಾಗ ಹಣ್ಣಿನ ರಸ ಕೊಳಕಾಯಿತ್ತು, ಗುಹೇಶ್ವರ ಲಿಂಗಕ್ಕೆ ಒಪ್ಪದ ಮಾತು ಅಂತ ಅವ್ರು ಹೇಳಿದ್ರಲ್ಲ, ಅಕ್ಕ ಮಾದೇವಿ ಅವ್ರು ಹೇಳಿದ್ದು ಅದು ಕೊಳಕರಾಗ್ಲಿ ದೇವ್ರಿಗೆ ಎಡೆ ಮಾಡಿಬಿಟ್ಟಿನಿ ಈ ದೇಹಕ್ಕೆ. ಏನ್ರಮ್ಮ, ಈ ದೇಹಕ್ಕೆ ಅದು ಕೊಳಕಾಗಿತ್ತು ಅಂತ ಹೇಳ್ತಾರ ಅವರು. ನೀ ದೇವನೊಳಗೋ ದೇವನಿ ನಿನ್ನೊಳಗೋ ಶಿಪ್ಪೆಯ ನೊಪ್ಪ ಗೆಟ್ಟಾಗ ಹಣ್ಣಿನ ರಸ ಕೊಳಕಾಯಿತ್ತು, ಗುಹೇಶ್ವರ ಲಿಂಗಕ್ಕೆ ಇದು ಒಪ್ಪದ ಮಾತು. ಹಣ್ಣಿನ ರಸ ಕೊಳಕಾಯಿತಂತೆ, ಗುಹೇಶ್ವರ ಲಿಂಗಕ್ಕೆ ಅದು ನಡೆಯಲ್ದಂತ. ಗುಹೇಶ್ವರ ಲಿಂಗ ಒಪ್ಪದು. ಅದು ಕೊಳಕೆ ಯಾವಾಗೈತಿ? ಕೊಳಕೆ ಆಯ್ತೋ ಅದು ಸರಿನೇ ಆಯ್ತೋ, ಆದ್ರೆ ಇದು ಚೆನ್ನಮಲ್ಲಿಕಾರ್ಜುನಗ ಅವಾಗೇ ನಾ ಒಪ್ಪಿಸ್ಬಿಟ್ಟೀನಿ, ಅವಾಗೇ ಅರ್ಪಣೆ ಮಾಡಿಬಿಟ್ಟೀನಿ, ಅವಾಗೇ ನವಿದ್ದೆ ಎಡೆ ಮಾಡಿಬಿಟ್ಟೀನಿ. ಇದಕ್ಕೆ ಇದು ಕೊಳಕಾದ್ರೇನು, ಇದು ಹಂಗೆ ಹೋದ್ರೇನು, ಏನಾದ್ರೇನು, ನಂದಲ್ಲ ಇದು. ಅಕ್ಕಿ ಅಂತ ಹೇಳೋದಕ್ಕೆ ಅಕ್ಕ ಕಾಯ ಕರ್ರನೆ ಕಂದಿದಡೇನು, ಕಾಯ ಮಿರ್ರನೆ ಮಿಂಚಿದಡೇನು, ಚೆನ್ನಮಲ್ಲಿಕಾರ್ಜುನನಿಗೆ ಒಲಿದ ಧ್ಯೇಯವಿದು, ಹೆಂಗಿದ್ದಡೇನು ಹೇಗಾದಡೇನು, ಹೇಗಿದ್ದಡೇನು ಎಂತಾದಡೆ ಏನಾದಡೇನು. ಈ ಧ್ಯೇಯಕ್ಕೆ ನಾನು ಅವಾಗೆ ಎಡಿ ಮಾಡಿದೀನಿ. ಇದ ಒಂದ್ ಅಡಿಗೆ ಮಾಡ್ತೀರ, ಅಡಿಗೆ ಮಾಡಿ ಒಂದ್ ಎಡಿ ತಗೊಂಡು ಆ ಎಡಿಯನ್ನ ದೇವರಿಗೆ ನೈವೇದ್ಯ ಅರ್ಪಿಸ್ತೀರ. ನೈವೇದ್ಯ ಅರ್ಪಿಸಿದ ಮೇಲೆ ಅದಲ್ಲಿ ಇಡ್ತೀರ, ಅದು ಮರ್ದಿವ್ಸ ಹಳಸ್ಬಿಡ್ತೈತಿ. ಹಳಸಿಬಿಟ್ರೆ ಅದು ದೇವ್ರಿಗೆ ಎಡಿ ಮಾಡಿ ನಾ ಹಳಸ್ತದೇನ? ಹಳಸಂಗಿಲ್ಲ. ತಾಜಾ ಅಡಿಗೆ ಮಾಡಿ ಎಡಿ ಮಾಡ್ತೀರ ಬಿಸಿದ, ಅದು ಮರ್ದಿವ್ಸ ಹಳಸ್ತೈತಿ. ಆದ್ರೂ ದೇವ್ರಿಗೆ ದೇವ್ರು ಊಟ ಮಾಡಿನ ಮ್ಯಾಲ ಅದು ಹಳಸಿದ್ರೇನು ಬಿಟ್ಟಿದ್ರೇನು ಅಂತ ಅಕ್ಕ ಮಾದೇವಿ ಇದು ಉತ್ತರ. ಕಾಯ ಕರನೆ ಕಂದಿದಡೇನು, ಕಾಯ ಮಿರನೆ ಮಿಂಚಿದಡೇನು, ಚೆನ್ನಮಲ್ಲಿಕಾರ್ಜುನಂಗೆ ಒಲಿದ ಧ್ಯೇಯವಿದು, ಹೇಗಾದಡೇನು ಎಂತಾದಡೇನು ಪ್ರಭುವೇ ಅಂತ ಹೇಳ್ತಾರೆ. ಅದಕ್ಕ ಪ್ರಭುದೇವ್ರಂತಾರ ಇದಂತೂ ಅವಾಗೆ ನಾ ಒಪ್ಪಿಸ್ಬಿಟ್ಟೀನಿ, ಅವಾಗೆ ಮಲ್ಲಿಕಾರ್ಜುನ ಒಪ್ಸಿನಿ, ಅವನ್ ಧ್ಯೇಯ ಆಯ್ತು. ಇದು ಹಣ್ಣು ಕೊಳತಾದ್ರೇನು, ಇದು ಏನಾದ್ರೇನು, ನಂದಲ್ಲ ಅಂತ ಹೇಳಿ ಅಕ್ಕ ಮಾದೇವಿ ಅಂದಾಗ ಪ್ರಭುದೇವರಂತಾರ, ಓಹೋ ಇದು ತುಂಬಾ ಲೇಸ ಆಯಿತು, ತುಂಬಾ ಲೇಸ ಆಯಿತು. ಇದು ಗುಹೇಶ್ವರ ಲಿಂಗದಲ್ಲಿ ಒಂದಾಯಿತು. ಆ ಅಲ್ಲಮ್ಮ ಪ್ರಭುಗಳು ಹೇಳ್ತಾರ, ಸೋತ್ರ ಅಲ್ಲಮ್ಮ ಪ್ರಭುಗಳ ಅಕ್ಕ ಮಾದೇವಿ ಅವರು ವಚನಗಳಿಗೆ ಅವ್ರು ಸೋತ್ ಬಿಟ್ರು. ಇದು ತುಂಬಾನೇ ಲೇಸ ಆಯಿತು. ಗುಹೇಶ್ವರ ಲಿಂಗದಲ್ಲಿ ಏಕೋ ಭಾವ ಆಯ್ತು, ಗುಹೇಶ್ವರ ಲಿಂಗದಲ್ಲಿ ಏಕೋ ಭಾವ ಆಯ್ತು. ಮಾದೇವಿ ಅಕ್ಕಂಗೆ ನಮೋ ನಮೋ ಅಂತ ಬರ್ತಾರ ಅಲ್ಲಂ ಪ್ರಭುದೇವ್ರು. ಅದು ಸಿಂಹಾಸನ ಮ್ಯಾಲಿಂದ ಇಳಿದ ಅಕ್ಕನ ಪಾದಕ್ಕೆ ನಮಸ್ಕಾರ ಮಾಡ್ತಾರೆ. ಹಿರಿಯ ಮಾಯವನ್ನ ಗೆದ್ದಂತ ಅಲ್ಲಮ್ಮ ಪ್ರಭು ಹಿರಿಯ ಜೀವಿ, ಹಿರಿಯ ವ್ಯಕ್ತಿಗಳು. ತುಂಬಿದ ಲೆಕ್ಕಕ್ಕೆ ಮತ್ತೊಂದು ಕಡೆಗಣಿಸುವಂತೆ, ತುಂಬಿದ ಲೆಕ್ಕಕ್ಕೆ ಮತ್ತೊಂದು ಕಡೆಗಣಿಸುವಂತೆ, ಸ್ಟಾಣುವಿನ ಮರಿಯ ಚೋರನಂತೆ ಇದು ಲೇಸ ಆಯಿತು, ಇದು ಲೇಸ ಆಯಿತು. ಗುಹೇಶ್ವರ ಲಿಂಗನಲ್ಲಿ ಏಕೋ ಭಾವ ಆಯಿತು ಅಂತ ಹೇಳ್ತಾರೆ. ಏಕೋ ಭಾವ ಆಯಿತು. ಮಾದೇವಿ ಅಕ್ಕಂಗೆ ನಮೋ 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 ಅಂತ ಬಂದು ಅಕ್ಕನ ಪಾದದ ಮೇಲೆ ಬೀಳ್ತಾರೆ ಅಲ್ಲಮ್ಮ ಪ್ರಭುದೇವರು. ಆವಾಗ ನೋಡ್ರಿ, ಬಸವಣ್ಣನವ್ರು ಇಷ್ಟ ಸಣ್ಣ ಮುಖ ಮಾಡ್ಕೊಂಡು ನಿಂತಿದ್ರು ಅಲ್ಲಮ್ಮ ಪ್ರಭುದೇವ್ರ ಕ್ವಶನ್ ಮಾಡ ಮುಂದ. ಓದ ಶರಣರು ಎಲ್ಲರೂ ಸಣ್ಣ ಮುಖ ಮಾಡ್ಕೊಂಡು ನಿಂತಿದ್ರು. ಅಕ್ಕನಿಗೆ ಎಷ್ಟು ಪರೀಕ್ಷೆ ಮಾಡ್ತಾ ಇದ್ದಾರ ಪ್ರಭುದೇವರು ಅಂತ ಹೇಳಿ ಎಲ್ಲರ ಮುಖ, ಶರಣರದೆಲ್ಲರ ಮುಖ ಇಷ್ಟಿಷ್ಟ ಮುಖ ಮಾಡ್ಕೊಂಡಿದ್ರು. ನೋಡ್ರಿ, ಹಸನ್ಮುಖಿ ಆಗಿ ನಕ್ಕೊಂತ ಶಿವ ಅನುಭವ ಹೇಳ್ತಾ ಇದ್ರು. ಅಕ್ಕ ಬಂದ ಮೇಲೆ ಇವೆಲ್ಲ ವಾದ ವಿವಾದ ಅಲ್ಲಮ್ಮ ಪ್ರಭುದೇವ್ರ ಜೊತೆಗೆ ಮಾಡ್ತಿರುವಾಗ
ಎಲ್ಲ ಶರಣರ ಮುಖ ಬಾಡಿಬಿಟ್ಟು ಅಕ್ಕ ಏನು ವಚನ ಏನಾಕಿ ಉತ್ತರ ಕೊಟ್ಟಳಲ್ಲ ಪ್ರಭುದೇವರಿಗೆ ಕೊಟ್ಟು ಗೆದ್ದಳಲ್ಲ. ಗೆದ್ದ ಮೇಲೆ ಎಲ್ಲರ ಮುಖ ಮತ್ತೆ ಇಷ್ಟು ದೊಡ್ಡ ಮುಖ ಆಗಿ ನಗ್ನಗ್ತಾ ಅಕ್ಕ ಗೆದ್ದಳಲ್ಲ ಅಂತ ಹೇಳಿ ಸಂತೋಷ. ಎಲ್ಲ ಶರಣರಿಗೆ ಸಂತೋಷ ಎಲ್ಲರೂ ತಬ್ಕೊಂಡು ಅಕ್ಕ ಅಂತ ಹೇಳಿ ನಮಸ್ಕಾರ ಮಾಡಿ ಇಷ್ಟು ಪ್ರೇಮ ಪ್ರೀತಿಲಿಂದ ಮಾತಾಡ್ಸ್ಲತ್ರಾಗ ಅಲ್ಲಮ್ಮ ಪ್ರಭುದೇವರೇ ಬಂದು ಮೊಟ್ಟ ಮೊದಲಿಗೆ ಅಲ್ಲಮ್ಮ ಪ್ರಭುದೇವರು ಸೋತು ಬಂದು ಅಕ್ಕನಿಗೆ ನಮಸ್ಕಾರ ಮಾಡಿದ್ರಲ್ಲ. ಮಾಡಿದ ತಕ್ಷಣ ಎಲ್ಲರೂ ಹಸನ್ಮುಖಿ ಆಗ್ಬಿಟ್ರು. ಮತ್ತೆ ಶಿವಾನುಭವ ಮತ್ತೆ ಚರ್ಚಾ ಮುಂದುವರ್ಸಿದ್ರು. ಹಂಗೆ ಶಿವಾನುಭವ ನಡೀತು. ಅದೇ ರೀತಿ ಕೇಳ್ಕೊತಾ ಕುಂತ್ರು. ಕೆಲವು ದಿವಸ ಅಲ್ಲೇ ಬಹಳ ಪ್ರೀತಿಯಿಂದ ಇಟ್ಕೊಂಡ್ರು. ದಿವಸ ಹಂಗೆ ಗುರುಲಿಂಗ ಜಂಗಮರು ದಾಸೋಹ ಪೂಜಾ ಅರ್ಚನೆ ಮಾಡ್ಕೋತಾ ಶಿವಾನುಭವ ಮಾಡ್ಕೋತಾ ಕೆಲವು ದಿವಸ ಹಂಗೆ ಮಸ್ತ್ ಬಸವಣ್ಣನವರು, ಅಕ್ಕ ಮಹಾದೇವಿಯವರು, ಅಲ್ಲಂ ಪ್ರಭುದೇವರು ಎಲ್ಲ ಶರಣರು ಕೂಡಿ ಕೆಲವು ದಿವಸ ಉಳ್ದ ಆಮೇಲೆ ಮತ್ತೆ ನಾನು ಕದಳಿಗೆ ಹೋಗ್ಬೇಕು ಅಂತ ಹೇಳ್ತಾರ ಅಕ್ಕ ಅವರು. ಕದಳಿಗೆ ಹೋಗ್ಬೇಕಂತ ಹೇಳಿ ನಾನು ಹೋಗಿ ಬರ್ತೀನಿ ಅಂತ ಹೇಳಿದಾಗ ಕದಳಿಗೆ ಹೋಗಾಗ ನೋಡ್ರಿ ಎಲ್ಲರ ಮನಸ್ಸು ಹೆಂಗಾಗ್ತೈತಿ. ಮತ್ತೆ ಅಳು ಮುಖ ಎಲ್ಲರದು, ಎಲ್ಲ ಶರಣರದು ಅಳು ಮುಖ ಬಂದ್ರು. ಎಲ್ಲರೂ ಅಕ್ಕ ಹೋಗ್ಬೇಡ ಅಂತೆಲ್ಲರು ತಪ್ಕೊಂಡು ಇಷ್ಟು ಇದು ಮಾಡಿದ್ರು ಅಂತಂದ್ರೆ ಬಹಳ ಬೇಜಾರು ಮಾಡ್ಕೊಂಡ್ರು. ಮತ್ತೆ ಕದಳಿಗೆ ಹೋಗಾಗ ಆದ್ರೂ ಹೋಗ್ಲೇಬೇಕು. ಎಷ್ಟು ದಿನ ಇದ್ರು ಒಂದಿನ ಹೋಗೇಬೇಕು. ಎಲ್ಲರೂ ಯಾರ್ಯಾರ ಸ್ಥಾನ ಎಲ್ಲಿರ್ತೈತಿ ಅಲ್ಲಿ ಹೋಗ್ಲೇಬೇಕು. ಭಾಗ ಇಲ್ದ ಮಾತಿದ ಅನಿವಾರ್ಯದ ಮಾತು, ಹೋಗ್ಲೇಬೇಕು. ನಾನು ಇವಾಗ ಎಲ್ಲ ಶರಣರ ದರ್ಶನ ಆಯ್ತು. ಇಲ್ಲೆಲ್ಲ 4 ದಿವಸ ಉಳ್ಕೊಂಡು ಸಂತೃಪ್ತಿ ಎಲ್ಲ ಆಯ್ತು ನನಗೆ. ನಾನು ಹೋಗ್ಲೇಬೇಕು. ಈಗ ಹೋಗೋ ಟೈಮ್ ಬಂದಿದೆ. ನಾನು ಕದಳಿ ಬನಕ್ ಹೋಗ್ತೀನಂತ ಹೇಳಿ ಮತ್ತೆ ಎಲ್ಲರಿಗೆ ನಮಸ್ಕಾರ ಮಾಡಿ ಎಲ್ಲರ ಮುಖ ಸಣ್ಣದಾದ್ರು ಹೋಗೇಬೇಕಲ್ಲ ಅಂತ ಹೇಳಿ ಅಕ್ಕ ಮುಖ ಸಣ್ಣದ್ ಮಾಡ್ಕೊಂಡು ಕದಳಿಗೆ ಹೊಂಟು ಬಿಟ್ರು. ಚಿಲಿಪಿಲಿ ಒಂದಾತ್ಮ ಗಿಳಿಗಡ್ಯಾರ ನೀವು ಕಾಣಿರೆ ನೀವು ನೋಡ್ರಿ ದಾರಿ ಗಂಟ ಆದಿ ಗುಂಟ ಬೀದಿ ಗುಂಟ ಅಡವಿ ಗುಂಟ ಅರಣ್ಯ ಗುಂಟ ಯಾವ್ಯಾವ ಹಕ್ಕಿ ಪಕ್ಕಿ ಯಾವ್ಯಾವ ಭೇಟಿ ಆಗ್ತಾವ ಎಲ್ಲಕ್ ಮಾತಾಡ್ಸ್ಕೊತಾ ಎಲ್ಲದಾರ ಚೆನ್ನಮಲ್ಲಿಕಾರ್ಜುನ ಅಂತ ಕೇಳ್ಕೊತ ಕದಳಿ ಬನದಾಗ ಹೋಗಿ ಕದಳಿದಾಗೆ ಶ್ರೀಶೈಲ ಅಪ್ಪ ಚೆನ್ನಮಲ್ಲಿಕಾರ್ಜುನನಿಗೆ ಒಲಿಸ್ಕೊಂಡ್ರು. ಚೆನ್ನಮಲ್ಲಿಕಾರ್ಜುನ ಇಷ್ಟು ಸೋತು ನನ್ ಮಗಳು ಸೋತು ಹೆಂಗ್ ಬಂದಳು ಅಂತ ತಿಳ್ಕೊಂಡು ಚೆನ್ನಮಲ್ಲಿಕಾರ್ಜುನ ಅಕ್ಕ ಮಹಾದೇವಿ ಅವರಿಗೆ ಒಲ್ತು ಅವರಿಗೆ ಹೆಂಗ ಸಂಗಮನಾಥ್ ಹೆಂಗ್ ಬಸವಣ್ಣನವರಿಗೆ ಒಲ್ತು ಅವ್ರು ಹೆಂಗ್ ಎತ್ಕೊಂಡ್ರ ಹಂಗ ಅಕ್ಕ ಮಹಾದೇವಿಗೆ ಚೆನ್ನಮಲ್ಲಿಕಾರ್ಜುನ ಒಲ್ತು ತಬ್ಕೊಂಡು ಅವ್ರಿಗೆ ಅಪ್ಕೊಂಡು ಅಂತ ಅಮ್ಮ ಇಷ್ಟೊಂದ ಕಷ್ಟಪಟ್ಟಿ ಅಂತ ಹೇಳಿ ಚೆನ್ನಮಲ್ಲಿಕಾರ್ಜುನ ಎಲ್ಲ ಕ್ಷೇಮ ವಾಮ ಕ್ಷೇಮಗಳೆಲ್ಲ ಕೇಳ್ಕೊತ ಮಾಡ್ಕೊತ ಅವರಿಗೆ ಅಕ್ಕ ಮಹಾದೇವಿ ಅವರಿಗೆ ತುಂಬಾ ಸಂತೋಷದಿಂದ ಚೆನ್ನಮಲ್ಲಿಕಾರ್ಜುನ ಸ್ವೀಕಾರ ಮಾಡಿದ್ರು ಅಂತ ಹೇಳುತ್ತಾ ಅಲ್ಲೇ ಕದಳಿ ಬನದಾಗೆ ಕೆಲವು ದಿವಸ ಅಲ್ಲೇ ಉಳಿದ್ರಂತೆ. ಕೆಲವು ದಿವಸ ಅಲ್ಲಿ ಉಳ್ಕೊಂಡಾರಂತೆ. ಕೆಲವು ದಿವಸ ಉಳ್ಕೊಂಡು ಆಮೇಲೆ ಮತ್ತೆ ಲಿಂಗಕ್ಕೆ ಆಗ್ಬಿಟ್ರು ಅಂತ ಹೇಳ್ತಾರ. ಆದ್ರೆ ನಾವೇನು ಅದೆಲ್ಲ ನೋಡಿದವ್ರು ಇದ್ದೇವ ಯಾರ? ನೋಡಿದವ್ರಂತೂ ಯಾರು ಇಲ್ಲ. ಹೇಳಿದ್ದು ಕೇಳಿ ಹೇಳೋರೆ, ಅದನ್ನ ಬರ್ದಿದ್ದು ಅದನ್ನ ಹೇಳಿದ್ದು ಕೇಳಿ ನಾವು ಹೇಳೋದಷ್ಟೇ. ಅಕ್ಕ ಹೆಂಗಿದ್ದಳು, ಎಲ್ಲಿದ್ದಳು, ಎಷ್ಟು ದಿನ ಎಲ್ಲಿ ಹೋದಳು, ಎಲ್ಲಿಲ್ಲ ನಾವೇನ್ ನೋಡಿದೇವ? ನೋಡೇ ಇಲ್ಲ. ಆ ಟೈಮ್ದ ನಾವ್ ಇರೋದಿತ್ತು. ನಾವ್ ನೋಡಿಲ್ಲ. ಅದಕ್ಕೆ ಹೇಳಿಂದ ಕೇಳಿ ನಮಗ್ ಸಂತೋಷ, ಸಂತೃಪ್ತಿ, ಆನಂದ. ಅಕ್ಕನವ್ರದು ಬಸವಣ್ಣವ್ರದು ಎಲ್ಲ ಅವ್ರದ್ದು ಕೇಳಿನೇ ನಮ್ದು ಜೀವನ ಪಾವನ ಆಗೋದು. ಹೇಳಿನೇ ನಮ್ ಜೀವನ ಪಾವನ, ನಮ್ ಜನ್ಮಕ್ ಸಾರ್ಥಕ ಮಾಡ್ಕೊಂಬೋದು ಅಂತ ಹೇಳುತ್ತಾ ನಾನು ಕೇಳಿದಷ್ಟು ಎಷ್ಟು ನಾನು ಕೇಳಿದ್ದೆ ಎಷ್ಟು ಗೊತ್ತಿತ್ತು ಅಷ್ಟ್ರ ಬಗ್ಗೆ ನಾನು ಹೇಳಿದೆ. ಇದ ಹೇಳಕ್ ನಾನೇನ್ ದೊಡ್ಡಕ್ಕೆ ಅಲ್ಲ. ಮತ್ತೆ ಎಷ್ಟು ನನಗೆ ಹಿರಿಯರ ಗುರುಗಳು ಎಷ್ಟು ಹೇಳ್ಕೊಟ್ಟಿದ್ರು ಅಷ್ಟನ್ನ ನಾನು ನಿಮ್ ಮುಂದೆಲ್ಲ ಇಟ್ಟೀನಿ. ಅದಕ್ಕಾಗಿ ತಪ್ಪೋ ಅಪ್ಪೋ ಏನಿದ್ರು ಕೂಡ ಕ್ಷಮ ಮಾಡ್ಬೇಕು. ನನ್ನ ಅಪ್ಪ ಬಸವಣ್ಣ, ಅಕ್ಕ ಮಹಾದೇವಿ ತಾಯಿ ಪವಿತ್ರ ಪಾದಕ್ಕೆ ನಾನು ಅನಂತ ದೀರ್ಘ ದಂಡ ನಮಸ್ಕಾರಗಳನ್ನು ಸಲ್ಲಿಸುತ್ತಾ ಈಗ ನಾನು ಅಕ್ಕ ಮಹಾದೇವಿಯವರ ಪವಿತ್ರ ಪಾದದಲ್ಲಿ ನನ್ನ 4 ನುಡಿಗಳನ್ನ ಇಡ್ತೀನಿ, ವಿರಾಮ ಕೊಡ್ತೀನಿ. ತಮ್ಮೆಲ್ಲರಿಗೂ ಶರಣಾರ್ಥಿ. ಅಪ್ಪ ಬಸವಣ್ಣವರಿಗೆ, ಅಕ್ಕ ಮಹಾದೇವಿಯವರಿಗೆ, ಶ್ರೀಶೈಲ ಚೆನ್ನಮಲ್ಲಿಕಾರ್ಜುನವರಿಗೆ
ಅಲ್ಲ ಮಹಾಪ್ರಭು ದೇವರಿಗೆ, ಎಲ್ಲ ಶಿವಶರಣರಿಗೆ, ಎಲ್ಲ 770 ಅಮರಗಣಗಳ ಶರಣು ಶರಣರಿಗೆ ಎಲ್ಲರಿಗೂ ಕೂಡ ಜಯವಾಗ್ಲಿ ಅಂತ ಹೇಳುತ್ತಾ, ಅವರೆಲ್ಲ ಆಶೀರ್ವಾದ ನನ್ನ ಮೇಲೆ, ನಮ್ಮ ಮೇಲೆ, ನಿಮ್ ಮೇಲೆ, ಎಲ್ಲರ ಮೇಲೆ ಸದಾ ಇರ್ಲಿ ಅಂತ ಹೇಳುತ್ತಾ ನನ್ನ 4 ಮಾತಿಗೆ ಸದ್ಗುರುಗಳೇನ್ ಪಾದಕ್ಕೆ ವಿರಾಮ ಕೊಡ್ತೀನಿ. ಶರಣು ಶರಣಾರ್ಥಿಗಳು.